जपाकाश संकाचम काश्यपेयं महातो कलुषहरण विधिकारण सर्व पाप कलुषहरण विधिकारण भेद भावविಲ್ಲವಯ್ಯ ಲೋಕಕಾಂತಿ ನಿನ್ನದಯ್ಯ ಸರ್ವ ಪಾಪ ಕಲುಷಹರಣ ವಿಧಿಕಾರಣ ಚಲನೆ ಸಡಲದಿರಲು ನಿನ್ನ ಸೊಬಗು ತೋರುತ್ತಿರಲು ಮೇಘ ಚಲನೆ ಸಡಲದಿರಲು ನಿನ್ನ ಸೊಬಗು ತೋರುತ್ತಿರಲು ನಿನ್ನ ಕಿರಣ ಜ್ವಾಲೆಯೊಡನೆ ನಿನ್ನ ಕಿರಣ ಜ್ವಾಲೆಯೊಡನೆ ಸರ್ವ ತೀರಲಯ್ಯ ಸರ್ವ ಪಾಪ ಕಲುಷಹರಣ ವಿಧಿಕಾರಣ ಸಯ್ಯ ಭಾಸ್ಕರ ಭಾಸ್ಕರ ಸರ್ವಲೋಕೇಶ ಸರ್ವ ಪಾಪ ಕಲುಷ ನಿವಾರಣ ಶ್ರೀ ಸೂರ್ಯ ಭಗವಾನ್ ಪ್ರಣಮಾಮ್ಯಹಂ ಪ್ರಣಮಾಮ್ಯಹಂ. ಏನಿದು ನಿಶ್ಚಲ ಭಕ್ತಿಯಿಂದ ಅಂಜಲಿ ಹಿಡಿದ ನನ್ನ ಕೈಯಲ್ಲಿ ಉಗುಳಿದ ದುರಾತ್ಮರು ಯಾರಿರಬಹುದು? ಅಪಚಾರ ಸುರಸಿದ್ಧ ಯಕ್ಷರಾಕ್ಷಸ ಗರುಡ ಗಂಧರ್ವರಾಗಿದ್ದೊಡೆ ಗಗನ ಪಾತಾಳಗಳು ಪ್ರಾಣ ಭಯದಿ ಮಡಗಿದ್ದೊಡೆ ಮುಕೋಟಿ ದೇವತೆಗಳು ಮುನಿದು ಹಡ್ಡವಾದೊಡೆ ವೈರ್ಯ ಶಿರವಂ ಛೇದಿಸದ ಬಿಡೆನು ಇದೇ ಅನ್ನಯದರ ಶಪಥ. ಎಲ್ಲವೋ ದ್ರೋಹಿ, ನೀನು ಯಾರೇ ಆದರೂ ಸರಿ, ನಿನ್ನನ್ನು ಸುಮ್ಮನೆ ಬಿಡಲಾರೆ ಕೇಳು. ಸಪ್ತ ದೀಪಗಳಿಂದ ತೋಡಿದ ಈ ಭೂಮಂಡಲವೇ ತಲೆ ಕೆಳಗಾದರೂ ಸರಿಯೇ, ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿಯೇ, ಗಗನದಲ್ಲಿ ಸಂಚರಿಸುವ ಸೂರ್ಯ ಚಂದ್ರನ ಗತಿಯು ಇಂದು ಮುಂದಾದರೂ ಸರಿಯೇ, ಸ್ವರ್ಗ ಮತ್ಸ್ಯ ಪಾತಾಳ ಲೋಕದಲ್ಲಿ ನೀನು ಎಲ್ಲೇ ಅಡಗಿದ್ದರು ನನ್ನ ಚಕ್ರದಿಂದ ನಿನ್ನ ಶಿರವನ್ನು 8 ದಿನದೊಳಗಾಗಿ ಛೇದಿಸುವೆನು. ಇದೇ ನನ್ನ ಭೀಕರ ಪ್ರತಿಜ್ಞೆ. ಇದಕ್ಕೆ ಸೂರ್ಯ ದೇವನೇ ಸಾಕ್ಷಿ. ಭಾಸ್ಕರ, ಹೇಳುವಂತನಾಗು. ಯಾರವನು? ಅವನ ನೆಲೆ ಯಾವುದು? ಅವನ ಹೆಸರೇನು? ಬೇಗ ತಿಳಿಸುವಂತನಾಗು. ಮಣಿಪುರ ಅಧೀಶನಾದ ಗಂಧರ್ವ ಕುಮಾರ
ಮಹೋತ್ಸವವನ್ನು ನೋಡಿ ಬ್ರಹ್ಮದೇವನಿಂದ ವರವನ್ನು ಪಡೆದು ಪುಷ್ಪಕ ವಿಮಾನದಲ್ಲಿ ಹಿಂತಿರುಗಿ ಬರುವಾಗ ವಿಲಾಸದ ಸ್ತೋತ್ರ ಗಾನದಿಂದ ಮೈಮರೆತು ಹೂಗಳನ್ನು ಹೊರಗೆ ಹೋಗಿದವು. ಅದು ತಮ್ಮ ಅಂಜಲಿಯಲ್ಲಿ ಬಿದ್ದಿತು. ಏನು ಮಣಿಪುರಾಧೀಶ ಕುಬೇರನ ಪುತ್ರ ಗಂಧರ್ವ ಗಯನೆ, ಎಲೆಯಲವೋ ಮೈ ಮನದಿಂದ ಮನಿಸಿದ ಗಂಧರ್ವ ಗಯನೆ, ಈ ಯಾದವ ಕುಲಾಗ್ರಣಿ ನಿನ್ನ ಕಣ್ಣಿಗೆ ತೃಣ ಮಾತ್ರನಂತೆ ಕಂಡರೆ ಯಾರ ಕರುಣೆಯಿಂದ ನೀನು ಮಣಿಪುರಕ್ಕೆ ಅರಸನಾದೆ ಮರೆತೆಯ? ನಾನು ಮುನಿದರೆ ನಿನ್ನ ಪರಿಣಾಮವು ಏನಾಗುವುದು ಎಂಬುದು ಬಲ್ಲೆಯ? ಅಪಚಾರ ಮಾಡಿದೆ. ಈಗ ನಿನ್ನ ಪಕ್ಷವನ್ನು ವಹಿಸಿ ನಿನ್ನನ್ನು ಕಾಪಾಡುವರು ಯಾರು ನಾನು ನೋಡುವೆನು. ಅಜಗೊಳ್ಳುವ ಎನ್ನಯ ಪ್ರತಾಪ ವಿಲಯ ಜ್ವಾಲೆಯಿಂದ ನಿನಗಾವುತಿ ನೀಡದಿದ್ದೊಡೆ ನಾಂಗೈದ ಗಣಶಪಥ ಉಳಿಯುವುದುಂಟೆ. ವೀರಕ್ಕೆ ಸರಿಯೋ ದ್ರೋಹ ಬಗೆದೆಯ ಬರುವೆ. ಘಟಿಸಿದವ ನೀನು ನನ್ನ ಚೋರ ನಿನ್ನ, ಘಟಿಸಿದವ ನೀನು ನನ್ನ ಚೋರ ನಿನ್ನ, ಅಡಿಯಿಡುವೆ ಏಳೆ ಅಡಗಿರಲು ಬೇಡ, ಅಡಿಯಿಡುವೆ ಏಳೆ ಅಡಗಿರಲು ಬೇಡ. ಮಣಿಪುರವೇ ನಿನ್ನ ಮರಣಾಂತರಂಗ, ಮಣಿಪುರವೇ ನಿನ್ನ ಮರಣಾಂತರಂಗ. ದಾರಿ ತಪ್ಪಿದವ ದೂರ ಸಾಗುವೆ ಸಾರಿ ನಿನ್ನ ತಲೆ ಕಡಿಯುವ ಮುನ್ನ, ದಾರಿ ತಪ್ಪಿದವ ದೂರ ಸಾಗುವೆ ಸಾರಿ ನಿನ್ನ ತಲೆ ಕಡಿಯುವ ಮುನ್ನ. ಹರಿಯಲು ದೋಹ ಬಗೆದೆಯ ಕರುಣೆ ಸುರಗಿರ ಸುಖವನ್ನು ಬಿಡುವಿದ ಕರುಣೆ ಆರೋ ವೈರಿಗೆ ಘಟಿಸಿದವ ನೀನು ನನ್ನ ಚೋರ ನಿನ್ನ. ಎಲ್ಲವೋ ದ್ರೋಹಿ, ಇನ್ನು ಮುಂದೆ ನಿನ್ನ ನೆಲೆ ಇಹಲೋಕವಲ್ಲ ಪರಲೋಕವೆಂದು ತಿಳಿ. ನೀನು ಎಲ್ಲೇ ಹಡಗಿದ್ದರೂ ಸರಿ, 8 ದಿನದಾಗಿ ನನ್ನ ಚಕ್ರದಿಂದ ನಿನ್ನ ಶಿರವನ್ನು ಛೇದಿಸದಿದ್ದರೆ ಇದಕ್ಕೆ ಸೂರ್ಯದೇವನೇ ಸಾಕ್ಷಿ. ನನ್ನ ಚಕ್ರಕ್ಕೆ ಕಾದಿರೋ ಮೂರ್ಖ.
ತಾಯಿ, ಸರ್ವಮಂಗಳೆ, ಲೋಕಮಾತೆಯಾದ ನೀನು ಈ ಭಕ್ತಳ ಮಾಂಗಲ್ಯವನ್ನು ಕಾಪಾಡುವ ಭಾರವು ನಿನ್ನದೇ ತಾಯಿ. ಇಂದೇಕೋ ನನಗೆ ಅಪಶಕುನವೇ ಕಂಡಂತಿದೆ. ಆದ್ದರಿಂದ ಮಹೋತ್ಸವಕ್ಕೆ ಹೋದ ನನ್ನ ಪ್ರಾಣಕಾಂತನು ಇಷ್ಟು ವೇಳೆಯಾದರೂ ಬಾರಲೇ ಇಲ್ಲವಲ್ಲ. ಏನಾಯಿತೋ ಎಂದು ಮನವು ಭಯಗೊಂಡಿರುವುದು. ನನ್ನ ಪತಿಗೆ ಯಾವ ಆಪದೆಯೂ ಬಾರದಂತೆ ಕಾಪಾಡುವ ಭಾರವು ನಿನ್ನದೇ ತಾಯಿ. ಸ್ವಾಮಿ, ದೇವಿ, ಸ್ವಾಮಿ, ಈ ಚರಣದಾಸಿಯನ್ನು ಆಶೀರ್ವದಿಸಿ. ದೇವಿ, ನಿನಗೆ ಮಂಗಳವಾಗಲಿ. ಮೇಲೆ ಕೇಳು. ಸ್ವಾಮಿ, ದೇವಿ ಪ್ರಸಾದವನ್ನು ಸ್ವೀಕರಿಸಿ. ಹಾಗೆಯೇ ಆಗಲಿ. ಅಮರ ಸನ್ಮಾನ ಗೌರವ ಪಡೆದ ಬಂದ ನನಗೆ ಈ ದೇವಿಯ ಅನುಗ್ರಹವೂ ಇರಲಿ. ಸರಿಯೇನು? ಸ್ವಾಮಿ, ಮಹೋತ್ಸವವು ಸುಖವಾಗಿ ಸಾಗಿತೆ. ಅಂತೂ ಯಾವ ತೊಂದರೆಯೂ ಇಲ್ಲದಂತೆ ಹಿಂತಿರುಗಿದರಲ್ಲ, ಅದೇ ನನ್ನ ಭಾಗ್ಯ. ದೇವಿ, ಆ ವೈಭವದ ಪರಿಣಾಮವು ಏನೆಂದು ಹೇಳಲಿ, ಕೇಳು. ಜೀವಿತ ಬಂಧವಿದೆ ರಮಣಿ, ಜೀವಿತ ಬಂಧವಿದೆ, ಜೀವಿತ ಬಂಧವಿದೆ ರಮಣಿ, ಜೀವಿತ ಬಂಧವಿದೆ. ಅನುರಾಗ ಶುಭಯೋಗ, ಅನುರಾಗ ಶುಭಯೋಗ, ಎಲ್ಲವೂ ನಮದೇ ರಮಣಿ, ಎಲ್ಲವೂ ನಮದೇ ರಮಣಿ. ಜೀವಿತ ಬಂಧವಿದೆ ರಮಣಿ, ಜೀವಿತ ಬಂಧವಿದೆ. ಕಾಮನ ಚಂದ್ರಿಕೆ ತಾರೆಯು ನೀನೇ, ಕಾಮನ ಚಂದ್ರಿಕೆ ತಾರೆಯು ನೀನೆ, ಪುದುಮಯ ತೋರುವ ಸುಂದರವದನೆ. ಕಾಮನ ಚಂದ್ರಿಕೆ ತಾರೆಯು ನೀನೆ, ಪುದುಮಯ ತೋರುವ ಸುಂದರವದನೆ. ಕೋಮಲೆ ಬಾರೆ ತೋಟೆಯ ಹರಿಸೆ, ಕೋಮಲೆ ಬಾರೆ ತೋಟೆಯ ಹರಿಸೆ, ಎಲ್ಲ ನಮ್ಮಯ ಸೌಂದರ್ಯ ರಾಣಿ. ಬಾ ಸುಂದರಿ ಬಾ ಮೋಹಿನಿ, ಬಾ ಸುಂದರಿ ಬಾ ಮೋಹಿನಿ. ಜೀವಿತ ಬಂಧವಿದೆ ರಮಣಿ, ಜೀವಿತ ಬಂಧವಿದೆ. ಅನುರಾಗ ಶುಭಯೋಗ, ಅನುರಾಗ ಶುಭಯೋಗ, ಎಲ್ಲವೂ ನಮದೇ ರಮಣಿ, ಎಲ್ಲವೂ ನಮದೇ ರಮಣಿ. ಜೀವಿತ ಬಂಧವಿದೆ ರಮಣಿ, ಜೀವಿತ ಬಂಧವಿದೆ.
ಪರಿಣಾಮವು ಏನೆಂದು ಹೇಳಲಿ. ಪುಷ್ಪಕ ವಿಮಾನದಲ್ಲಿ ಬರುತ್ತಿರುವಾಗ ಸುರರ ಆಹ್ವಾನಗಳನ್ನು ಸವಿಯುತ್ತಾ ಬಂದೆನು. ಇದು ಹನ್ನೆರಗುಂಟೆ ದೇವಿ. ನನ್ನ ಸರಿ ತಾನೇ ಸುಧನಿಯೇ ಕೇಳೆ. ನನ್ನ ಸರಿ ತಾನೇ ಸುಧನಿಯೇ ಕೇಳೆ. ಪಾವನ ಚರಿತಾನ ವರ ಬಿರುದಾತ. ಪಾವನ ಚರಿತಾನ ವರ ಬಿರುದಾತ. ನನ್ನ ಸರಿ ಕಾಣೆ ಸುಧತಿಯೇ ಕೇಳೆ. ಸೂರ್ಯ ಮಂಡಲದಿ ಸೂರ್ಯ ಮಂಡಲದಿ ಸೊಬಗಿನ ಸಿರಿಯೇನ. ಸೂರ್ಯ ಮಂಡಲದಿ ಸೊಬಗಿನ ಸಿರಿಯೇನ. ಸುಮಧುರ ಗಾನವ ಹಾಡುತ್ತಲಿಯುತ್ತ. ಸುಮಧುರ ಗಾನವ ಹಾಡುತ್ತಲಿಯುತ್ತ. ನನ್ನ ಸರಿ ಕಾಣೆ ಸುಧತಿಯೇ ಕೇಳೆ. ಸುಧತಿಯೇ ಕೇಳೆ. ಸುಧತಿಯೇ ಕೇಳೆ. ಹೌದು, ಇಂದಿನಿಂದ ನನ್ನ ಕೀರ್ತಿಯು 3 ಲೋಕಗಳು ಹೊಗರಬೇಕು. ಏಕೆಂದರೆ ಬ್ರಹ್ಮದೇವನಿಂದ ಅಮೋಘ ವರಗಳು ಪಡೆದು ಹಿಂತಿರುಗಿ ಬರುವಾಗ ವಿಲಾಸಿನಿಯರ ಸ್ತೋತ್ರ ಗಾನಗಳಿಂದ ಮೈಮರೆತು ತಾಂಬೂಲವನ್ನು ಸೇವಿಸುತ್ತಾ ಬಂದೆನು. ಇದು ಹನ್ನೆರಗುಂಟೆ ದೇವಿ. ಆಗಬಹುದು ಸ್ವಾಮಿ, ನಿಮ್ಮ ಕೀರ್ತಿಯು ಹರಡಿತು. ಇದಕ್ಕಿಂತಲೂ ಭಾಗ್ಯವು ಮತ್ತೇನು ಬೇಕು? ಹೌದು, ಇಂದಿನಿಂದ ನನ್ನ ಕೀರ್ತಿಯು ತ್ರಿಲೋಕಗಳಲ್ಲಿ ಬರಬೇಕು. ಸ್ವಾಮಿ, ಹಾಗನ್ನಬಾರದು. ಹಿಂದೇಕೋ ನನಗೆ ಈ ಅಪಶಕುನವೇ ಕಂಡಂತಿದೆ. ಆದ್ದರಿಂದ ನಿಮ್ಮ ಶಕ್ತಿಯನ್ನು ಹೊಗಳಿಕೊಳ್ಳುವುದು ಬೇಡ ಸ್ವಾಮಿ. ಏನು ಅಪಶಕುನಗಳಿಗೆ ಭಯಪಡಿವ್ಯಾ? ಅಯ್ಯೋ ಹುಚ್ಚಳೆ, ಸೃಷ್ಟಿಕರ್ತನೆ ವರಗಳನ್ನು ಕೊಟ್ಟಿರುವಾಗ ಇನ್ನೆಲ್ಲಿರುವುದು ಅಪಶಕುನ? ಬಿಡು, ಇನ್ನು ಮುಂದೆ ನಾನು ಯಾರಿಗೂ ಎದುರುವುದಿಲ್ಲ. ಎಲೆ ಗಂಧರ್ವ ಗಯನೆ, ನಿನಗೆ ಅಂತ್ಯಕಾಲವು ಪ್ರಾಪ್ತವಾಯಿತು. ಏಕೆ ಹಿಗ್ಗುವೆ? ಸುಮ್ಮನಿರು. ಯಾರು? ನಾನು ಅಶರೀರವಾಣಿ. ಏನು? ನೀನು ಅಶರೀರವಾಣಿ? ಕಾರಣವೇನು? ನೀನು ಪುಷ್ಪಕ ವಿಮಾನದಲ್ಲಿ ಸುರಲೋಕದಿಂದ ಹಿಂದಿರುಗಿ ಬರುವಾಗ ಮೈ ಮರೆತು ಉಗುಳಿದ ತಾಂಬೂಲದ ಹುಗುಳು ಅರ್ಘ್ಯವನ್ನು ಅರ್ಪಿಸುತ್ತಿದ್ದ ಶ್ರೀಕೃಷ್ಣನ ಅಂಜಲಿಯಲ್ಲಿ ಬಿದ್ದು ಅಪಚಾರವಾಗಿದೆ. ಏನು? ನಾನು ಪುಷ್ಪಕ ವಿಮಾನದಲ್ಲಿ ಬರುತ್ತಿರುವಾಗ ನಾನು ಉಗುಳಿದ ವಿಶಿಷ್ಟವು ಶ್ರೀಕೃಷ್ಣ ಪರಮಾತ್ಮನ ಹಸ್ತದಲ್ಲಿ ಬಿದ್ದಿರುವುದೇ? ಮುಂದೇನಾಯಿತು? ಕೇಳು. ನನ್ನ ವೃತ್ತ ಭಂಗಗೈದನ ಶಿರಸ್ಸನ್ನು ಇನ್ನು 8 ದಿನದೊಳಗಾಗಿ ತನ್ನ ಸುದರ್ಶನ ಚಕ್ರದಿಂದ ಛೇದಿಸುನೆಂದು ಶ್ರೀಕೃಷ್ಣ ಪರಮಾತ್ಮನು ಶಪಥಗೈದಿರುವನು. ಹರಿಹರಿ, ಏನು? ನಾನು ಉಗುಳಿದ ತಾಂಬೂಲ ಹೊರಗೆ ಬಿಡುತ್ತಿದ್ದ ಶ್ರೀಕೃಷ್ಣ ಪರಮಾತ್ಮನ ಬಿದ್ದು ಭಂಗವಾಯಿತೆ. ಹರಿಹರಿ, ಕೆಟ್ಟೆ ಕೆಟ್ಟೆ. ಏನು? ನನ್ನ ಕಾಂತನಿಗೆ ಮರಣವೇ? ಇಲ್ಲ ಇಲ್ಲ. ಹರಿಯ ಶಪಥವ ಮೀರಲು ಅಸದಳ. ಮೂಡಿತು ಅಂಧಕಾರ ಗಗನದಿಗಾಡಂಧಕಾರ. ದೇವಿ ಕೇಳಲಾರೆ ಹರಿಯೇ ದುಡಿಕೆ
ಅಪಚಾರಕ್ಕೆ ಮುಗಿದು ಕೇಳಲಾರೆ ಹರಿಯೇ. ತುಡಿಕಿಗೈದ ಅಪಚಾರಕ್ಕೆ ಮುಗಿದು ಕೇಳಲಾರೆ ಹರಿಯೇ. ಸರಸಿಯಾಚನೆ ಪಾಪವು ನಾಕಾನೆ, ಸರಸಿಯಾಚನೆ ಪಾಪವು ನಾಕಲಿಗೆ. ನಿನ್ನ ಕೋಪಾದ ಹಿಡಿಯೋಳು ನಾಗಾರಿದೆ. ನಿನ್ನ ಕೋಪಾದ ಹಿಡಿಯೋಳು ನಾಗಾರಿದೆ. ಮಗವಿಲ್ಲವಯ್ಯ ಮರೆಯಾಗಲಾರೆ. ಮಗವಿಲ್ಲವಯ್ಯ ಮರೆಯಾಗಲಾರೆ. ಮತಿಹೀನರಾದೆ ಕಾಪಾಡೆಯ. ಕೇಳಲಾರೆ ಹರಿಯೇ. ತುಡಿಕಿಗೈದ ಅಪಚಾರಕ್ಕೆ ಮುಗಿದು ಕೇಳಲಾರೆ ಹರಿಯೇ. ಚಿತ್ರ ಅದೋ ಬಂದಿತು ಚಕ್ರ. ನನ್ನ ಶಿರಸನ್ನು ಹರಿಸರಿ. ನಾನು ಎಲ್ಲಿ ತಪ್ಪಿಸಿಕೊಳ್ಳಲಿ ಚಿತ್ರ? ನನ್ನ ಸೌಮಾಂಗಲ್ಯವು ಸ್ಥಿರವಾಗಿರಲೆಂದು ಬೇಡುತ್ತಿದ್ದ ಪೂಜಾ ಫಲವೆಲ್ಲವೂ ಇಂದಿಗೆ ನಿಷ್ಫಲವಾಯಿತೆ. ನನ್ನ ಮುತ್ತೈದೆ ಭಾಗ್ಯವನ್ನು ಕೆಡಿಸಲು ನಿನ್ನ ಮನಸ್ಸಾದರೂ ಹೇಗೆ ಒಪ್ಪಿತು? ದೇವದೇವ, ಮುಂದೇನು ಗತಿ? ದೇವಿ, ಇನ್ನೂ ದುಃಖಿಸಿ ಫಲವಿಲ್ಲ. ಇನ್ನೂ ವೇಳೆ ಆಯಿತು. ನೀನಿನ್ನು ಅಂತಃಪುರಕ್ಕೆ ಹೊರಡು. ಮತ್ತೆ ನಿಮ್ಮನ್ನು ನೋಡುವ ಭಾಗ್ಯವು ಈ ಜನ್ಮದಲ್ಲಿ ಲಭಿಸುವುದೋ ಇಲ್ಲವೋ? ದೇವಿ, ಸತ್ಯಲೋಕ, ಸ್ವರ್ಗಲೋಕ, ಕೈಲಾಸ ಸಮಸ್ತವು ತಿರುಗಿ ನೋಡುವೆನು. ಅನಂತರ ನನ್ನ ದೈವ ಇಂಚೆಂತಾಗಲಿ. ನೀನಿನ್ನು ಹೊರಡು ದೇವಿ, ಹೊರಡು. ಸ್ವಾಮಿ, ಕಡೆಯ ಅಂಕದಲ್ಲಿ ನನ್ನ ಸೌಮಾಂಗಲ್ಯವು ಸ್ಥಿರವಾಗಿರಲೆಂದು ನನ್ನನ್ನು ಆಶೀರ್ವದಿಸಿ. ಜಯವಂತರಾಗಿ ಹಿಂತಿರುಗಿ ಬನ್ನಿ. ಆ ಜಗನ್ಮಾತೆಯು ನಿಮ್ಮನ್ನು ಕೈ ಹಿಡಿದು ಕಾಪಾಡಲಿ. ನಾನಿನ್ನು ಹೋಗಿ ಬರುವೆನು ಚಿತ್ರ, ಹೋಗಿ ಬರುವೆನು.
ದುಃಖದಿಂದ ಕಾಲ ಕಲಿವೆನೆಂದರೆಗೆ ಹೆಜ್ಜೆ ಹೆಜ್ಜೆಗೂ ದುರ್ಮರಣವೇ. ಹೇ ವಿಧಾತ, ನಿನ್ನ ಒಲುಮೆಯು ಬಲು ಕಠಿಣಕರ ಆಗಿರುವುದು. ಹೇ ಶ್ರೀಧರ ಕಂಸ ಚಟಕ ಮರ್ದನ ದೇವಾ ದೇವಾ ಕೃಷ್ಣ ಕೃಷ್ಣ ಈ ಮಧುರವಾದ ಜೀವಿತಕ್ಕೆ ಅಂತ್ಯವಾಯಿತೆ ಅಂತ್ಯವಾಯಿತೆ ಅಂತ್ಯವಾಯಿತೆ. ಈ ಮಧುರವಾದ ಜೀವಿತಕ್ಕೆ ಅಂತ್ಯವಾಯಿತೆ. ಈ ಪಾಪಿ ದೇಹಕ್ಕೆ, ಈ ಪಾಪಿ ಲೋಕಕ್ಕೆ ಆಧಾರ ನೀನೆಂದು ನಂಬಲೇಕೆ. ಈ ಮಧುರವಾದ ಜೀವಿತಕ್ಕೆ ಅಂತ್ಯವಾಯಿತೆ. ಈ ಪಾಪಿ ದೇಹಕ್ಕೆ, ಈ ಪಾಪಿ ಲೋಕಕ್ಕೆ. ನಿನ್ನ ನಾಮ ಸ್ಮರಣೆ ಬಂದೆ ಎನ್ನ ಬಾಯಿಗೆ, ಸಲ್ಲುತ್ತಾಯನಗೆ ದಾರಿ ತೋರಲಾರೆಯ. ನಿನ್ನ ನಾಮ ಸ್ಮರಣೆ ಬಂದೆ ಎನ್ನ ಬಾಯಿಗೆ, ಸಲ್ಲುತ್ತಾಯನಗೆ ದಾರಿ ತೋರಲಾರೆಯ. ಯಾವ ಪಾಪಕ್ಕೆ ಸಾವು ಬಂದಿತೋ, ಯಾವ ಪಾಪಕ್ಕೆ ಸಾವು ಬಂದಿತೋ. ಪರಮಾತ್ಮ ಪ್ರಾಣ ನೀಡುವೆ, ಪರಮಾತ್ಮ ಪ್ರಾಣ ನೀಡುವೆ, ಪ್ರಾಣ ನೀಡುವೆ. ಆಧಾರ ನೀನೆಂದು ನಂಬಲೇಕೆ. ಈ ಮಧುರವಾದ ಜೀವಿತಕ್ಕೆ ಅಂತ್ಯವಾಗಿದೆ. ಈ ಪಾಪಿ ದೇಹಕ್ಕೆ, ಈ ಪಾಪಿ ಲೋಕಕ್ಕೆ. ದೇವಾ ಕೃಷ್ಣ ದೇವಾ ದೇವಾ ಪರಮಾತ್ಮ, ನೀನು ಸಾಮಾನ್ಯನೇ ಮಾಯ ರೂಪ ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನೇ ವ್ಯಾಪಿಸಿವೆ. ಮನೋಬುದ್ಧಿ ಎಂಬ ಅಹಂಕಾರದಲ್ಲ, ತ್ರಿಗುಣಾತ್ಮಕ ಶಕ್ತಿಯಿಂದ ಮಾನವರ ರೂಪವನ್ನು ಪ್ರಜ್ಞೆ ಹೇಳಿವೆ. ಹೇ ಗೋಪಿಕ ವಲ್ಲಭ, ನಾನು ಮಾತ್ರ ನಿನಗೆ ಭಾರವಾಗಿ ಕಂಡೆನೆ. ಹೇ ಕೃಷ್ಣ ನನ್ನ ಜೀವಿತವು ನಿನಗಂಕಿತವು, ನನ್ನ ಜೀವಿತವು ನಿನ್ನ ನಾಮಾಮೃತವೇ ಮೃದುಕರವೋ. ನನ್ನ ಜೀವಿತವು ನಿನಗಂಕಿತವು, ನನ್ನ ಜೀವಿತವು ನಿನಗಂಕಿತವು. ನಿನ್ನ ನಾಮಾಮೃತವೇ ಮೃದುಕರವೋ. ಕೃಷ್ಣ
ಸ್ವರೂಪ ಮಾಡಿದ ಪ್ರೇಮ ಸ್ವರೂಪ ಮಾಡಿದ ಪಾಪ ಆಯಿತು ನನಗೆ ಮರಣದ ತಾಪ. ಆಯಿತು ನನಗೆ ಮರಣದ ತಾಪ. ಎಲ್ಲಿಗೆ ಹೋಗಲಿ ಯಾರಲ್ಲಿ ಎಲ್ಲಿಗೆ ನೀನೇ ಎನಗೆ ಗತಿಯೆಂದು ನಂಬಿದೆ. ನೀನೇ ಎನಗೆ ಗತಿಯೆಂದು ನಂಬಿದೆ. ನನ್ನ ಜೀವಿತವು ನಿನ್ನ ಗಂಗಿತವು. ನನ್ನ ಜೀವಿತವು ನಿನ್ನ ಗಂಗಿತವು. ನಿನ್ನ ನಾಮವೇ ಮೃದುಕರವು. ಹೇ ಕೃಷ್ಣ ನಾನು ನನ್ನದು ಎಂಬ ಮೋಹ. ನಾನು ನನ್ನದು ಎಂಬ ಮೋಹ. ಆವರಿಸಿತು ಒಂದು ಗಗನ ಮಾರ್ಗದಿ. ಆವರಿಸಿತು ಒಂದು ಗಗನ ಮಾರ್ಗದಿ. ಮಾಡಿದ ಪಾಪಕ್ಕೆ ತೀರದ ಶಿಕ್ಷೆ. ಮಾಡಿದ ಪಾಪಕ್ಕೆ ತೀರದ ಶಿಕ್ಷೆ. ಬೇಡುತ್ತಲಿರುವೆ ನಿನ್ನಯ ರಕ್ಷೆ. ಬೇಡುತ್ತಲಿರುವೆ ನಿನ್ನಯ ರಕ್ಷೆ. ನನ್ನ ಜೀವಿತವು ನಿನ್ನ ಗಂಗಿತವು. ನನ್ನ ಜೀವಿತವು ನಿನ್ನ ಗಂಗಿತವು. ನಿನ್ನ ನಾಮವೇ ಮೃದುಕರವು. ಹೇ ಕೃಷ್ಣ ಹೇ ಶ್ರೀಕೃಷ್ಣ. ಪರಮಾತ್ಮ ಇರಲಿ, ನಾನು ಬ್ರಹ್ಮಲೋಕಕ್ಕೆ ಹೊರಡುವೆನು. ಏಕೆ ನಿಮ್ಮ ದೃಷ್ಟಿಯು ಒಂದು ಕಡೆ ಹೊಳೆಯುತ್ತಿದೆ? ಏಕೆ ನನ್ನ ಗಾನವು ತಮಗೆ ಅಸಹ್ಯವೇ? ಓಹೋ, ಈಗ ಅರ್ಥವಾಯಿತು. ಯಾರೋ ಭಕ್ತರು ನಿಮ್ಮನ್ನು ಕೂಗುವಂತಿದೆ. ಆದ್ದರಿಂದಲೇ ನಿಮ್ಮ ಮನಸ್ಸು ಅವರ ಕಡೆ ಸೆಳೆಯುತ್ತಿದೆ. ನನಗೂ ಆರ್ಧ ಧ್ವನಿ ಕೇಳಿಸಿತು. ಆತನು ಯಾರು? ಆತನ ಹೆಸರೇನು? ಪಾಪ ಮಹಾ ದುಃಖವೇಶದಿಂದ ನರಳುವಂತಿದೆ. ಆತನು ಯಾರೆಂಬುದು ಹೇಳಿ ಸ್ವಾಮಿ. ಸರಸ್ವತಿ, ಆತನನ್ನು ಯಾರೆಂಬುದೆಂದು ಭಾವಿಸಿದೆಯಾ? ಸತ್ಯಸಂಧನನಾದ ಗಂಧರ್ವನ ಆರ್ತಧ್ವನಿ. ಈತನು ಕೈದಿರುವ ಅಪರಾಧವು ಸಾಮಾನ್ಯವಾದುದಲ್ಲ ಪ್ರಿಯೆ. ಏನು, ಮಣಿಪುರಾದೇಶನೇ? ಅಯ್ಯೋ ಪಾಪ, ಹಾಯಾಗಿ ಕಾಲ ಕಳೆಯುವ ದಂಪತಿಗಳಿಗೆ ಈಗೇಕೆ ಆಯಿತೋ ಕಾಣೆ. ಅದನ್ನು ಪರಿಹರಿಸುವ ಭಾರವು ನಿಮ್ಮದಾಗಿದೆ ಅಲ್ಲವೇ ಸ್ವಾಮಿ? ದೇವಿ, ಆ ಅಪರಾಧವನ್ನು ಕ್ಷಮಿಸುವುದು ಅಷ್ಟು ಸುಲಭವಲ್ಲ. ಆತುರ ಅಹಂಕಾರದಿಂದ ಮೈಮರೆತು ಮಹಾ ಅಪರಾಧವನ್ನು ಮಾಡಿ ಅದಕ್ಕೆ ಪ್ರತಿಯಾಗಿ ಪ್ರತಿಜ್ಞೆಯೂ ಆಗಿದೆ. ಇದಕ್ಕೆ ಏನು ಮಾಡಲಾಗದು ಪ್ರಿಯೆ. ಸ್ವಾಮಿ, ಅಪರಾಧ ಭಾರವನ್ನು ಆತನ ಮೇಲೆ ಹೊರಿಸಿದರೆ ಗಯನನ್ನು ಕಾಪಾಡುವವರು ಯಾರು? ಮಕ್ಕಳ ಮೊರೆಯನ್ನು ತಂದೆ ತಾಯಿಗಳಲ್ಲದೆ ಮತ್ತಾರು ಕೇಳತಕ್ಕಂಥವರು ಹೇಳಿ? ಇದನ್ನು ಕೆಡಿಸಿದವನ ಶಿರವನ್ನು ಕಡಿಯುವುದಾಗಿ ಘೋರ ಶಪಥವೇ ಆಗಿ ಹೋಗಿದೆ. ಈಗ ಆತನು ಪ್ರಾಣ ರಕ್ಷಣೆಗಾಗಿ ಬಂದಿರುವುದು. ಇದು ನನ್ನಿಂದ ಸಾಧ್ಯವಾದೀತೆ ದೇವಿ. ಸ್ವಾಮಿ, ಆಸೆಯಿಂದ ಬಂದು ನಿರಾಶತನಾಗಿ ಕಳುಹಿಸುವುದು ಯುಕ್ತವೇ? ಲೋಕ ಪೂಜ್ಯರೆಂದು ಕಾಪಾಡುವವರೆಂದು ನಿಮ್ಮ ಬಳಿಗೆ ಬಂದಿರುವರು. ಆತನನ್ನು ಹಿಂದಿರುಗಿಸು ಕಳುಹಿಸುವುದು ಧರ್ಮವೇ ಹೇಳಿ? ಹೌದು, ಅದನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಆತನು ಅಶಾಂತಿಗೈದಿರುವುದಕ್ಕೆ ಆತನೇ ಹೊಣೆ. ಸ್ವಾಮಿ, ಹೆಚ್ಚೇನು ಹೇಳಲು ಶಕ್ತಳಲ್ಲ. ಇದರ ಮೇಲೆ ತಮ್ಮ ಇಚ್ಛೆ. ಬ್ರಹ್ಮದೇವ ಪಿತಾಮಹ ನಮೋ ನಮಃ.
ಸೃಷ್ಟಿಕರ್ತ ಬ್ರಹ್ಮದೇವ ನಮೋ ನಮಃ. ಗಯ ಮೇಲೆ ಹೇಳು. ಅಯ್ಯ, ಏನೋ ಮಹಾ ಶೋಕದಿಂದ ನರಳುವಂತಿದೆಯಲ್ಲ. ಪರಮಾತ್ಮ, ದುರಿತನಾಗಿ ಬಂದ ನನ್ನನ್ನು ನೀವಾದ್ರೂ ಕೈ ಹಿಡಿದು ಕಾಪಾಡು ತಂದೆ, ಕಾಪಾಡು. ಏಕೆ? ನಡೆದ ವಿಚಾರವನ್ನು ನನ್ನಲ್ಲಿ ಹೇಳಲು ನಿನಗೆ ಭಯವಾಗುವುದೇ? ಗಯ, ಹೇಳುವೆನು ಕೇಳು. ಸತ್ಯ ಬ್ರಹ್ಮದೇವ, ನಿಮ್ಮ ಬರಹ ಪ್ರಭಾವದ ಮುಂದೆ ಬೆಳಗುತ್ತಿರುವ ಎಲ್ಲವೂ ನಿನಗೆ ಗೊತ್ತಿಲ್ಲದ ವಿಚಾರವು ಯಾವುದು ಇದೆ? ತಿಳಿದಂತೆ ಮಾತನಾಡುವುದು ಧರ್ಮವೇ? ಬ್ರಹ್ಮದೇವ, ಈಗ ನನಗೆ ಬಂದಿರುವ ಕಂಟಕದಿಂದ ನನ್ನನ್ನು ಉದ್ಧರಿಸಿ ಕಾಪಾಡು ತಂದೆ. ಅದನ್ನು ನೀನಾಗಿಯೇ ನೀನು ತಂದುಕೊಂಡಿರುವೆ, ನಾನೇನು ಮಾಡಲಿ? ಆದ್ದರಿಂದಲೇ ಪ್ರಭು ತಮ್ಮನ್ನು ಬೇಡುತ್ತಿರುವುದು. ಇಲ್ಲದ ಗಯಾ, ಇದು ನನ್ನಿಂದ ಸಾಧ್ಯವಿಲ್ಲ ಗಯಾ. ಪ್ರಭು, ತಾವೇ ಈಗ ಹೇಳಿದರೆ ಹೆಂಗೆ? ನಾನು ಎಲ್ಲಿಗೆ ಹೋಗಲಿ? ಯಾರನ್ನು ಬೇಡಲಿ? ಇಲ್ಲದೆ ಉಂಟೆ, ಇದ್ದೇ ಇರುವುದು. ಯಾವ ಹೇಳಿ ಪ್ರಭು, ಹೇಳಿ. ಗೋಪಾಲನ ಚಕ್ರಕ್ಕೆ ಬಲಿಯಾಗುವುದು ಒಂದೇ ಸರ್ವ ಮಾರ್ಗ. ಏನು? ಮರಣದ ದಾರಿಯೇ? ಅಯ್ಯೋ ಪ್ರಭು, ಕಡೆಗೂ ನಾನು ಸಾಯುವುದು ನಿಶ್ಚಯವಾಯಿತೇ? ಅಯ್ಯ, ಜನನ ಮರಣಗಳಿಂದ ದೂರ ಆಗುವ ಯೋಚನೆಯನ್ನು ಬಿಟ್ಟು ಮುಂದೆ ದೊರೆಯಲಿರುವ ದಾರಿಯನ್ನು ಹುಡುಕು. ಪ್ರಭು, ಈ ಜನನ ಮರಣಗಳ ಸೂತ್ರವು ಹುಲ್ಲುಕಾಗಿದೆ. ಅಂತ್ಯವೊಂದು ಹೇಳಲಾರೆ ಗಯ್ಯ. ನನ್ನಂತೆಯೇ ತ್ರಿಮೂರ್ತಿಗಳಲ್ಲಿ ಓರ್ವನಾದ ಶಂಕರನಿರುವನು. ಆತನಲ್ಲಿ ಹೋಗಿ ಬೇಡಿಕೋ, ನಿನಗೆ ಮಂಗಳವಾಗಲಿ. ಸ್ವರ್ಗಲೋಕವಾಯಿತು, ಸತ್ಯಲೋಕವಾಯಿತು, ಇನ್ನು ಕೈಲಾಸ ಮಾತ್ರ ಉಳಿದಿದೆ. ಅಲ್ಲಿಗೆ ಹೋಗಿ ನೋಡುವೆನು. ಅನಂತರ ನನ್ನ ದೈವ ಇಚ್ಛೆಯಿಂದಾಗಲಿ ನಾನಿನ್ನು ಹೊರಡುವೆನು. ಬ್ರಹ್ಮದೇವ, ಬ್ರಹ್ಮದೇವ, ನಮೋ ನಮಃ. ಮಂಗಳವಾಗಲಿ. ಈ ಮರಣವು ಏಕೋ ಚೂರಾಯಿತು ಹೃದಯ, ಆಸೆಯು ಏಕೋ ಮುಗಿದೋ ಜೀವ, ಆಸೆಯು ಏಕೋ ಮುಗಿದೋ ಜೀವ. ಈ ಮರಣವು ಏಕೋ ಚೂರಾಯಿತು ಹೃದಯ, ಆಸೆಯು ಏಕೋ ಮುಗಿದೋ ಜೀವ, ಆಸೆಯು ಏಕೋ ಮುಗಿದೋ ಜೀವ. ಈ ಮರಣವು ಏಕೋ ದೇವಾದಿದೇವನೇ ನೀಲಮೇಘ ಚಾಮನೇ, ಎಂದೆಂದು ನಿನ್ನಯ ನಾಮ ಕೊಂಡಾಡುವೆ. ದೇವಾದಿದೇವನೇ ನೀಲಮೇಘ ಚಾಮನೇ, ಎಂದೆಂದು ನಿನ್ನಯ ನಾಮ ಕೊಂಡಾಡುವೆ. ಈ ಶೋಧನೆಯೇನೋ ದೇವ, ನನ್ನ ಬಾಳಿನ ಜ್ಯೋತಿಯ ಜೀವ. ಈ ಶೋಧನೆಯೇನೋ ದೇವ, ನನ್ನ ಬಾಳಿನ ಜ್ಯೋತಿಯ ಜೀವ.
ರೂಪನು ನೀನೆ, ಆನಂದ ರೂಪನು ನೀನೆ. ಇದೇನಾ ಮಾಯೆ ನಾಟಕ, ಇದೇನಾ ಮಾಯೆ ನಾಟಕ. ಈ ಮರಣವು ಏಕೋ ಚೂರಾಯಿತು ಹೃದಯ, ಆಸೆಯು ಮುಗಿದೋಯಿತು ಜೀವ, ಆಸೆಯು ಮುಗಿದೋಯಿತು ಜೀವ. ಶಿಖರಗಳಲ್ಲಿ ಗಾಳಿ ಗೋಪುರ ಗಗನದಲ್ಲಿ ನೀಲಿ ಮೋಡ ಮಧ್ಯಗಳಲ್ಲಿ ನಿನ್ನ ರೂಪವೇ. ಶಿಖರಗಳಲ್ಲಿ ಗಾಳಿ ಗೋಪುರ ಗಗನದಲ್ಲಿ ನೀಲಿ ಮೋಡ ಮಧ್ಯಗಳಲ್ಲಿ ನಿನ್ನ ರೂಪವೇ. ಈ ಜೋಗನೆ ಜೋದೇವ ನನ್ನ ಬಾಳಿನ ಜೋಗಿಯ ಜೀವ, ಈ ಜೋಗನೆ ಜೋದೇವ ನನ್ನ ಬಾಳಿನ ಜೋಗಿಯ ಜೀವ. ಆನಂದ ರೂಪನು ನೀನೆ, ಆನಂದ ರೂಪನು ನೀನೆ. ಇದೇನಾ ನಿನ್ನ ಮಾಯೆ ನಾಟಕ, ಇದೇನಾ ನಿನ್ನ ಮಾಯೆ ನಾಟಕ. ಈ ಮರಣವು ಏಕೋ ಚೂರಾಯಿತು ಹೃದಯ, ಮುಗಿದೋಯಿತು ಜೀವ, ಮುಗಿದೋಯಿತು ಜೀವ. ದೇವಾ ಕೃಷ್ಣ ಜಗವನ್ನಾಳುವ ಜಗದೀಶ್ವರ
ರೂಪಸಿ ಅನುರಾಗ ರಾಶಿ ಎಲ್ಲ ಪ್ರೇಯಸಿ ನೀನಾದೆ ಸುಂದರ ರೂಪಸಿ ಅನುರಾಗ ರಾಶಿ ಎಲ್ಲ ಪ್ರೇಯಸಿ ನೀನಾದೆ ನಿನ್ನನ್ನು ಪಡೆದು ಧನ್ಯನಾದ ನನ್ನ ನಿನ್ನನ್ನು ಪಡೆದು ಧನ್ಯನಾದ ನನ್ನ ಅರ್ಧ ಶರೀರವು ನೀನಾದೆ ಸುಂದರ ರೂಪಸಿ ಅನುರಾಗ ರಾಶಿ ಎಲ್ಲ ಪ್ರೇಯಸಿ ನೀನಾದೆ ಪರಮ ಪಾವನಿ ಪಾಪ ವಿನಾಶಿನಿ ಪಾಪ ವಿನಾಶಿನಿ ಆದಿ ಪರಾಶಕ್ತಿ ನೀನಾದೆ ಪರಮ ಪಾವನಿ ಪಾಪ ವಿನಾಶಿನಿ ಆದಿ ಪರಾಶಕ್ತಿ ನೀನಾದೆ ಸ್ತ್ರೀಯರ ಪಾಲಿತ ಶುಭ ದೇವತೆ ಸ್ತ್ರೀಯರ ಪಾಲಿತ ಶುಭ ದೇವತೆ ಸರ್ವ ಮಂಗಳೆಯು ನೀನಾದೆ ಸುಂದರ ರೂಪಸಿ ಅನುರಾಗ ರಾಶಿ ಎಲ್ಲ ಪ್ರೇಯಸಿ ನೀನಾದೆ ಪರಮೇಶ್ವರ, ನಿಮ್ಮ ಮಾಯ ನಾಟಕವನ್ನು ನಾನು ತಿಳಿದಿರುವೆನು. ಇಷ್ಟೇ ಆದರೂ ಪ್ರಾಣೇಶ್ವರ, ಲೋಕಮಾನ್ಯಳಾದ ನಿನಗೆ ತಿಳಿಯದ ವಿಚಾರವು ಏನಿದೆ ದೇವಿ? ಎಷ್ಟಾದರೂ ನೀವು ಲೋಕಪೂಜ್ಯರಲ್ಲಿವೆ, ನಿಮಗೆ ತಿಳಿಯದುಂಟೆ ಸ್ವಾಮಿ? ಲೋಕಪೂಜ್ಯನು ನಾನಾದರೆ ಲೋಕಪೂಜ್ಯಳು ನೀನಾಗಲಿಲ್ಲವೇ? ಎಲ್ಲರೂ ನಿನ್ನನ್ನು ಜಗದಾಂಬೆ ಎಂದು ಕೊಂಡಾಡುವಾಗ ನಮ್ಮಿಬ್ಬರ ಖ್ಯಾತಿ ಒಂದೇ ಅಲ್ಲವೇ ದೇವಿ? ನಿಮ್ಮನ್ನು ಏನು ಕೇಳಬಾರದು, ನಿಮ್ಮ ಸ್ವಭಾವವೋ ಹೋಗಲಿ ಬಿಡಿ, ನಾನಿನ್ನಾವುದು ಕೇಳುವುದಿಲ್ಲ. ಕೋಪಿಸಿಕೊಳ್ಳಬೇಡ ದೇವಿ. ಲೋಕದ ಜನರು ನಿನ್ನನ್ನು ಹೊಗಳುವುದನ್ನು ಹೇಳಿದೆ, ಅದಿರಲಿ. ಲೋಕದ ಜನರು ನನ್ನೊಬ್ಬನನ್ನು ಮಾತ್ರ ದೇವರೆಂದು ಪೂಜಿಸುತ್ತಾರೆ ಎಂದು ಭಾವಿಸಿದೆಯಾ? ನಮ್ಮಿಬ್ಬರನ್ನೂ ಕೂಡ ದೇವರೆಂದು ಪೂಜಿಸುತ್ತಾರೆ. ಪಾರ್ವತಿನಾಥ, ಗೌರಿನಾಥ ಎಂದರೆ ನಮ್ಮಿಬ್ಬರಿಗೂ ಸೇರ್ತದೆ ಅಲ್ಲವೇ? ಅದನ್ನು ಹೇಳಿದರೆ ಇಷ್ಟು ಸಿಡುಕುವುದೇ? ಎಷ್ಟೇ ಆಗಲಿ ಈ ಸ್ತ್ರೀಯರ ಸ್ವಭಾವವೇ ಹೀಗಲ್ಲವೇ ದೇವಿ? ಎಷ್ಟಾದರೂ ಪುರುಷರ ಸ್ವಭಾವ ಬಹು ಘನತೆಯೇನು. ಆಹಾ, ಎಷ್ಟು ಚೆನ್ನಾಗಿ ಹೇಳಿದಿರಿ. ಅವರವರ ಘನತೆಗೆ ತಕ್ಕಂತೆ ಅವರವರ ಸ್ವಭಾವಗಳು ಇರುವವು ದೇವಿ. ಪಾರ್ವತಿರಮಣ, ಪಂಕಜನಾಭ, ಪಾಹಿಮಂ ಪಾಹಿಮಂ. ಪಾರಿ
ನಾನಾಭ ಕಾಪಾಡಯ್ಯ ಮಹೇಶ್ವರ ತೆರಗದಿಲ್ಲವಯ್ಯ ಹೇ ಶಂಕರ ಹೇ ಶಂಕರ ಭಯಂಕರ ಹೇ ಶಂಕರ ಭಯಂಕರ ಪಾರ್ವತಿ ರಮಣ ಪಂಕಜನಾಭ ಪಾಹಿಮಂ ಪಾಹಿಮಂ ಪ್ರಾಣ ಭೀತಿಯಿಂದ ಬಂದವ ನನ್ನನ್ನು ಕಾಪಾಡು ತಂದೆ ಕಾಪಾಡು. ಗಂಧರ್ವರಾಜ, ನಿನಗೆ ಒದಗಿ ಬಂದಿರುವ ಆಪತ್ತಾದರೂ ಏನು? ನನ್ನಿಂದ ಏನು ಸಹಾಯ ಆಗಬೇಕಾಗಿದೆ ತಿಳಿಸು. ಪರಮಾತ್ಮ, ಆರ್ತ ಧ್ವನಿಯಿಂದ ಕೂಗಿದರು ತೊರೆಯುವವರೆಗೂ ಯಾರು ಆಧರಿಸಲು ಇಲ್ಲ ತಂದೆ. ಗಯ, ಯಾರೇ ಆಗಲಿ ಆಧರಿಸುವುದಕ್ಕೆ ಸೂಕ್ತವಾದ ಕಾರ್ಯವು ನೀನು ಮಾಡಿಲ್ಲ. ಮಹಾಪರಾಧವನ್ನು ಮನ್ನಿಸಿ ರಕ್ಷಿಸುವ ಹಕ್ಕು ಯಾರಿಗೂ ಇಲ್ಲ. ಇನ್ನು ಚಿಂತಿಸಿ ಫಲವೇನು ಗಯ? ಪರಮಾತ್ಮ, ಯಾರು ನೋಡಿದರೂ ಅಪರಾಧವನ್ನೇ ಹೇಳುವರಲ್ಲ. ನಾನು ಬೇಕೆಂದು ಅಪರಾಧ ಮಾಡಲಿಲ್ಲವಲ್ಲ. ಮಕ್ಕಳ ತಪ್ಪು ತಂದೆ ತಾಯಿಗಳಿಗೆ ಕ್ಷಮಿಸುವ ನ್ಯಾಯಕ್ಕೆ ಪರಮಾತ್ಮನು ಮುನಿದಿರುವನು. ಧರ್ಮ ಅಧರ್ಮ ತಿಳಿದ ಮಹಾನುಭಾವರು ಹೀಗೆ ಮಾಡಿದಲ್ಲಿ ಪಾಮರಾದ ನಮ್ಮ ಗತಿ ಏನು ಪರಮಾತ್ಮ? ಶಿವ, ಮಾಡುವುದೇನು ಗಂಧರ್ವರಾಜ? ಮಾಡಿದ ತಪ್ಪನ್ನು ಅನುಭವಿಸಲೇಬೇಕು. ಕಾಪಾಡುವವನು ತಂದೆ ನಾನಾದರೂ, ಆದರೆ ಇಲ್ಲಿ ಮಗನೇ ತಂದೆಗೆ ವಿಷಭರಿತನಾದರೆ ಅಲ್ಲಿ ವಿರಸದ ಸಮರ ಇದ್ದೇ ಇರುತ್ತದೆ ಅಲ್ಲವೇ? ಮಾಡಿದ ತಪ್ಪನ್ನು ಅನುಭವಿಸಲೇಬೇಕು. ಚಿಂತಿಸಿ ಫಲವಿಲ್ಲ ಗಂಧರ್ವರಾಜ. ನೋಡು ಪರಮಾತ್ಮ, ದೇವಲೋಕ ರಕ್ಷಕನೆಂದು ಹೆಸರು ಏತಕ್ಕಾಗಿ ಬಂತು? ಸಕಲ ಜೀವಿಗಳಿಗೂ ಚಿರಾಚರ ಪ್ರಾಣಿಗಳಿಗೂ ಆ ಹೆಸರು ನಿಮಗೆ ಬಂದಿದೆ. ಈಗ ಲೋಕ ರಕ್ಷಕನೇ ನನಗೆ ಮುನಿದಿರೋನು. ಇನ್ನು ಆಗಲೇಬೇಕು. ನಿಮ್ಮ ಕಡೆಯ ತೀರ್ಮಾನವನ್ನು ಹೇಳೇನು ಪ್ರಭು? ನಾನೇನೂ ಹೇಳಲಾರೆ ಗಂಧರ್ವರಾಜ. ಮಾಡಿದ ತಪ್ಪಿಗೆ ಸರಿಯಾದ ಪ್ರಾಯಶ್ಚಿತ್ತ ಆಗಲೇಬೇಕು. ನನ್ನಿಂದ ಏನೂ ಮಾಡುವುದಕ್ಕೆ ಅಸಾಧ್ಯ. ಇಂದಲ್ಲ ನಾಳೆ ನೀನು ಮರಣಕ್ಕೆ ತುತ್ತಾಗಲೇಬೇಕು. ಇದು ವಿಧಿ ಲಿಖಿತ. ಅಯ್ಯೋ ಕರ್ಮವೇ, ನನ್ನನ್ನೇಕೆ ಹೀಗೆ ಭಾಗಿಸುತ್ತಿರುವೆ? ಈ ಜನನ ಮರಣಗಳ ನಡುವೆ ಸಿಲುಕಿದ ಮಾನವರ ಪಾಡು ಎಷ್ಟು ಭಯಂಕರ. ಪರಮಾತ್ಮ, ನಿಮ್ಮ ಕಡೆಯ ತೀರ್ಮಾನವು ಹೇಳಲು ಪ್ರಭು. ನನ್ನ ಕಡೆಯ ತೀರ್ಮಾನ ಅಷ್ಟೇ. ನೀನು ಗೈದಿರುವಂತಹ ಕಾರ್ಯವು ಸಾಮಾನ್ಯವಾದುದಲ್ಲ ಗಂಧರ್ವರಾಜ. ಇದರಿಂದ 3 ಲೋಕಗಳೇ ಮುನಿದಿವೆ. ಇನ್ನು ಅನುಭವಿಸುವುದಷ್ಟೇ ನಿನ್ನ ಪಾಲಿಗುಳಿದಿರುವ ಕಾರ್ಯ. ನಡೆ. ಹಾಗೆ ಆಗಲಿ ತಂದೆ. ಅಯ್ಯೋ ಕರ್ಮವೇ, ನನ್ನನ್ನೇಕೆ ಹೀಗೆ ಭಾಗಿಸುತ್ತಿರುವೆ? ನಾನೇಕೆ ಹೋದೆ ಸುರಲೋಕ